ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನೀವು ಕಾಲಲ್ಲಿ ಮಾತಾಡ್ತಿರ್ಬೇಕಾದ್ರೆ ನಿಮ್ಮ ಒಂದು ಕಾಲ್ನ ಒಂದು ಏನು ಮೆನು ಇರುತ್ತೆ ಅದರಲ್ಲಿ ಕಾಲ್ ರೆಕಾರ್ಡ್ ಆಪ್ಷನ್ ಬರ್ತಾ ಇಲ್ಲ ಅಂದರೆ ಯಾವ ರೀತಿ ನಾವು ಆಕ್ಟಿವೇಟ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ಕಾಲ್ ರೆಕಾರ್ಡಿಂಗ್ ಆಪ್ಷನ್ ಅನ್ನೋದು ಅಲ್ಲಿ ನಮ್ಮ ಒಂದು ಡೈಲರ್ ಅನ್ನೋದು ಚೇಂಜ್ ಆಗಿದ್ರೆ ಅದಕ್ಕಾಗಿ ಅಲ್ಲಿ ಒಂದು ನಮ್ಮ ಒಂದು ಕಾಲ್ ರೆಕಾರ್ಡಿಂಗ್ ಆಪ್ಷನ್ ಅನ್ನೋದು ಅಲ್ಲಿಂದ ಕಣ್ಮರೆ ಆಗಿರುತ್ತೆ. ಯಾವ ರೀತಿ ನಾವು ಅದನ್ನು ಮರಳಿ ಆಕ್ಟಿವೇಟ್ ಮಾಡ್ಕೋಬಹುದು ಅಥವಾ ಕಾಲ್ ರೆಕಾರ್ಡಿಂಗ್ ಆಪ್ಷನನ್ನು ನಾವು ಮರಳಿ ಯಾವ ರೀತಿ ತಗೋಬಹುದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ ಮೊದಲು ನಾವು ಇಲ್ಲಿ ನಾನು ಆ ಒಂದು ಕಾಲ್ ಮಾಡಿಬಿಟ್ಟು ತೋರಿಸ್ತೀನಿ. ಮೊದಲು ಯಾವ ರೀತಿ ನನ್ನ ಫೋನಲ್ಲಿ ಕೂಡ ಕಾಲ್ ರೆಕಾರ್ಡಿಂಗ್ ಆಪ್ಷನ್ ಅನ್ನೋದು ಬರ್ತಾ ಇಲ್ಲ. ಸ್ನೇಹಿತರೆ, ಇಲ್ಲಿ ನೋಡಿ ಕಾಲ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು, ಈ ರೀತಿ ಒಂದು ಮೆನು ಇಲ್ಲಿ ಮೇಲ್ಗಡೆ ಆಪ್ಷನ್ಸ್ಗಳು ಚೇಂಜ್ ಆಗಿಬಿಟ್ಟಿದೆ. ಇಲ್ಲಿ ನಮಗೆ ಒಂದು ಕಾಲ್ ರೆಕಾರ್ಡಿಂಗ್ ಆಪ್ಷನ್ ಅದು ನೋಡೋದಕ್ಕೆ ಸಿಗ್ತಾ ಇಲ್ಲ. ಈ ಒಂದು ಕಾಲ್ ರೆಕಾರ್ಡಿಂಗ್ ಆಪ್ಷನ್ ಬರಬೇಕು ಅಂದರೆ ಇಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳ್ತೀನಿ. ಇಲ್ಲಿ ಸಂಪೂರ್ಣವಾಗಿ ಈ ಒಂದು ಕಾಲ್ನ ಡಿಸ್ಕನೆಕ್ಟ್ ಮಾಡ್ತೀನಿ. ಡಿಸ್ಕನೆಕ್ಟ್ ಮಾಡಿಬಿಟ್ಟು ನಾವು ಮೊದಲು ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಳ್ಳೋಣ. ಸೆಟ್ಟಿಂಗ್ಸ್ನ ಓಪನ್ ಮಾಡಿಬಿಟ್ಟು ಅಲ್ಲಿ ನಮ್ಮ ಒಂದು ಡಿಫಾಲ್ಟ್ ಕಾಲ್ ಆ್ಯಪ್ ಅನ್ನೋದು ಚೇಂಜ್ ಮಾಡಬೇಕಾಗುತ್ತೆ. ಇಲ್ಲಿ ಸೆಟ್ಟಿಂಗ್ಸ್ನ ಓಪನ್ ಮಾಡಿದ ನಂತರದಲ್ಲಿ ಆ್ಯಪ್ಸ್ನಲ್ಲಿ ಹೋಗಬೇಕು. ಆ್ಯಪ್ಸ್ನಲ್ಲಿ ಯಾವುದೇ ಫೋನಲ್ಲಿ ಇದೇ ರೀತಿ ಇರುತ್ತೆ ಸ್ನೇಹಿತರೆ. ಪ್ರೊಸೆಸ್ಸು ಸ್ವಲ್ಪ ಚೇಂಜ್ ಇರಬಹುದು, ಆದರೆ ಒಟ್ಟಾರೆಯಾಗಿ ನ್ಯೂ ಆ್ಯಪ್ಸ್ ಅಥವಾ ಅಪ್ಲಿಕೇಶನ್ಸ್ ಅಂತ ಏನು ಆಪ್ಷನ್ ಇರುತ್ತೆ ಅದನ್ನು ನೀವು ಹುಡುಕಬೇಕಾಗತ್ತೆ. ಸೆಟ್ಟಿಂಗ್ಸ್ನ ಓಪನ್ ಮಾಡಿಬಿಟ್ಟು ಆ್ಯಪ್ಸ್ ಅಥವಾ ಅಪ್ಲಿಕೇಶನ್ಸ್ ಅಂತ ಆಪ್ಷನ್ ಇರುತ್ತೆ, ಅದನ್ನು ಹುಡುಕಬೇಕು. ಇಲ್ಲಿ ಆ್ಯಪ್ಸ್ ಅಂತ ಕೊಟ್ಟಿದ್ದಾರೆ ನಮ್ಮ ಫೋನಲ್ಲಿ. ಆ್ಯಪ್ಸ್ ಮೇಲೆ ನಾನು ಕ್ಲಿಕ್ ಮಾಡಿದ್ದೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದುಬಿಟ್ಟು ಡಿಫಾಲ್ಟ್ ಆ್ಯಪ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಡಿಫಾಲ್ಟ್ ಆ್ಯಪ್ಸ್ ಅಂತ, ಇಲ್ಲಾಂದರೆ ಸೆಟ್ಟಿಂಗ್ಸ್ನಲ್ಲಿ ಮೇಲ್ಗಡೆ ಸರ್ಚ್ ಇರುತ್ತೆ, ಅದರಲ್ಲಿ ಡಿಫಾಲ್ಟ್ ಆ್ಯಪ್ಸ್ ಅಂತ ನೀವು ನೇರವಾಗಿ ಸರ್ಚ್ ಮಾಡಿದರೂ ಬರುತ್ತೆ. ನಂತರದಲ್ಲಿ ಡಿಫಾಲ್ಟ್ ಆ್ಯಪ್ಸ್ ನಾನು ಇಲ್ಲಿ ಓಪನ್ ಮಾಡಿದ್ದೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಕಾಲರ್ ಐ ಡಿ ಆ್ಯಂಡ್ ಸ್ಪ್ಯಾಮ್ ಆ್ಯಪ್ ಅಂತ ಇದೆ. ಅದನ್ನು ನಾವು ಮೊದಲು ಚೇಂಜ್ ಮಾಡ್ಕೊಳ್ಳೋಣ. ನೋಡ್ಬೋದು ಟ್ರೂ ಕಾಲರ್ ಸೆಟ್ ಆಗಿದೆ. ಅದನ್ನು ನಾವು ಚೇಂಜ್ ಮಾಡಿಬಿಟ್ಟು ನನ್ನ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಅಥವಾ ಟ್ರೂ ಕಾಲರ್ನ ಬದಲಾಗಿ ಬೇರೆ ಯಾವುದೇ ನೀವು ಏರ್ಟೆಲ್ ಆ್ಯಪ್ ಕೂಡ ಇಲ್ಲಿ ಸೆಟ್ ಮಾಡಬಹುದು. ನಾನು ಟ್ರೂ ಕಾಲರ್ನ ರಿಮೂವ್ ಮಾಡಿದ್ದೀನಿ. ನಂತರದಲ್ಲಿ ಇಲ್ಲಿ ಕೆಳಗಡೆ ಬಂದುಬಿಟ್ಟು ಫೋನ್ ಆ್ಯಪ್ ಅಂತ ಇದೆ ನೋಡಿ. ಫೋನ್ ಆ್ಯಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಅಲ್ಲೂ ಕೂಡ ಟ್ರೂ ಕಾಲರ್ ಸೆಟ್ ಆಗಿದೆ. ಮೇಲ್ಗಡೆ ಸಿಸ್ಟಮ್ ಡಿಫಾಲ್ಟ್ ಅಂತ ಏನಿದೆ ಫೋನ್ ಅಂತ ಮೇಲ್ಗಡೆ ಗ್ರೀನ್ ಕಲರಲ್ಲಿ, ಅದನ್ನು ನಾನು ಕ್ಲಿಕ್ ಮಾಡ್ಕೋತೀನಿ. ಕ್ಲಿಕ್ ಮಾಡಿಬಿಟ್ಟು ನಾವು ಟ್ರೂ ಕಾಲರ್ ಆ್ಯಪ್ನ ಅಲ್ಲಿಂದ ಚೇಂಜ್ ಮಾಡ್ತೀನಿ. ಮಾಡಿಬಿಟ್ಟು ಮತ್ತು ಈ ರೀತಿ ಎರಡು ಆಪ್ಷನ್ಸ್ಗಳನ್ನ ನಾವು ಚೇಂಜ್ ಮಾಡಿದ್ದೀವಿ. ನಂತರದಲ್ಲಿ ಇಲ್ಲಿ ಸಂಪೂರ್ಣವಾಗಿ ಕ್ಲೋಸ್ ಮಾಡಿಬಿಟ್ಟು ನಾವೀಗ ಕಾಲ್ ಮಾಡಿ ನೋಡೋಣ ಆಗುತ್ತಾ ಅಥವಾ ಇಲ್ಲೋ ಅಂತ. ಇಲ್ಲಿ ಯಾವುದಾದ್ರೂ ಒಂದು ನಂಬರ್ನ ಡಯಲ್ ಮಾಡಿಬಿಟ್ಟು ನಾನು ಕಾಲ್ ಮಾಡ್ತೀನಿ. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಮೆನು ಆಪ್ಷನ್ಸ್ಗಳು ಚೇಂಜ್ ಆಗಿದೆ. ಇಲ್ಲಿ ನೋಡಿ ರೆಕಾರ್ಡ್ ಆಡಿಯೋ ಅಂತ ಬರ್ತಾ ಇದೆ ಸ್ನೇಹಿತರೆ. ಈ ರೀತಿ ನಾವು ಕಾಲ್ ರೆಕಾರ್ಡಿಂಗ್ ಆಪ್ಷನನ್ನು ಕಾಲ್ ರೆಕಾರ್ಡಿಂಗ್ ಅಂತ ಬರುತ್ತೆ, ಅಥವಾ ಇಲ್ಲಿ ರೆಕಾರ್ಡ್ ಆಡಿಯೋ ಅಂತ ಬರ್ತಾ ಇದೆ. ಈ ರೀತಿ ನಾವು ಕಾಲ್ ರೆಕಾರ್ಡಿಂಗ್ ಆಪ್ಷನ್ನ ಮರಳಿ ನಮ್ಮ ಫೋನಲ್ಲಿ ತರಿಸ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.